ನೋಡಿ ಇವ್ರು ನಮ್ಮ ಸರು ಜಿನೇಂದ್ರ ಸರು. ಏನು ಸರ್ ಸ್ಟುಡಿಯೋ ಹೆಸರು? ಚಿತ್ತಚೋರ. ಚಿತ್ತ ಆರ್ಟ್ ಸ್ಟುಡಿಯೋ ಚಿತ್ತ ಜಿನೇಂದ್ರನಾ? ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದೀವಿ. ಯಾಕಂದರೆ ಯೂಟ್ಯೂಬಲ್ಲಿ ವಿಡಿಯೋನ ನೋಡೋರಿಗೆ ಬೋರ್ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಗಣೇಶನ್ ಮಾಡ್ತಾವ್ರೆ. ಇದು ಒಂದು ದೊಡ್ಡ ಸೆಟ್ ಆಗ್ತಾಯಿದ್ದಾರೆ ಇವಾಗ ಗಣೇಶನಿಗೆ ಅಂತ. ಇವ್ರದ್ದು ಇದೇ ಕೆಲಸಪ್ಪ. ಏನು ಕೆಲಸ ಗೊತ್ತಾ? ದೊಡ್ಡ ದೊಡ್ಡ ಸೆಟ್ ಹಾಕೋದು ಈ ಸಿನಿಮಾಗಳಿಗೆ, ಈ ಗಣೇಶ ಸೆಟ್ಟು, ಮತ್ತು ಒಳ್ಳೊಳ್ಳೆ ಟ್ಯಾಬ್ಲೋ ಮಾಡೋದು. ತುಂಬ ಆರ್ಟ್, ತುಂಬ ಕಲೆ ಇದೆ ಕೈಯಲ್ಲಿ. ಜೊತೆಗೆ ಒಳ್ಳೆ ಹೃದಯವಂತರು ಕೂಡ. ಅವ್ರ ಹೃದಯ ಎಷ್ಟು ಸಾಫ್ಟಾಗಿದೆಯೋ ಅದೇ ಥರ ಆರ್ಟ್ಗಳು ಬರ್ತದೆ. ಕಲೆ ತುಂಬ ಹುಟ್ಟಿದೆಯೇನೋ ಅನಿಸುತ್ತೆ ಇವ್ರ ಹತ್ರ. ಆ ರೀತಿ ಕಲೆ ಇದೆ. ಜೊತೆಗೆ ಯಾವುದೇ ಕೆಲಸ ಕೊಟ್ರೂ ಒಂದು ಒಳ್ಳೆ ಹೃದಯವಂತರಾಗಿ ಹೃದಯದಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಒಳ್ಳೊಳ್ಳೆ ಕಲೆಗಳು ಇವ್ರ ಕೈಯಲ್ಲಿ ಅರಳುತ್ತೆ. ಇದೇ ಅಂತಲ್ಲ, ಎಲ್ಲ ಥರ ಸ್ಟ್ಯಾಚುಸು, ಜೊತೆಗೆ ಸ್ಟ್ಯಾಚುಗಳು ಏನಿದ್ರು ಮಾಡ್ತಾರೆ. ಮಾಡಲ್ಸ್ ಅಂತೂ ನಿಮ್ಗೆ ಏನು ಬೇಕಾದ್ರೂ ಇಲ್ಲಿ ಇವ್ರ ಕೈಯಲ್ಲಿ. ಇವ್ರದ್ದೇ ಒಂದೊಂದು ಯೂಟ್ಯೂಬ್ ಚಾನಲ್ ಇದೆ ಆಲ್ರೆಡಿ. ಆದ್ರೂ ಕೂಡ ಸುಮ್ಮನೆ ನಾನು ಅವ್ರ ಫ್ರೆಂಡ್ ಆಗಿರೋದ್ರಿಂದ ಇದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಅವಾಗವಾಗ. ಇದು ಇನ್ನು ತುಂಬ ಈಗ ತಾನೇ ರೆಡಿ ಆಗ್ತಾಯಿದೆ. ಇನ್ನು ತುಂಬ ಅಂದರೆ ತುಂಬ ಕೆಲಸ ಇದೆ ಇದಕ್ಕೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಇಲ್ಲಿ ಹೊರಗಡೆ ಕೂಡ ನಡೀತಾ ಇದೆ. ಇದೆಲ್ಲ ಒಂದು ಒಳ್ಳೆ ಸೆಟ್ ಹಾಕ್ತಾರೆ ಇವರು. ಗಣಪತಿನ ಗೌರ ಮಂಜುತ್ತಲ್ಲಿ ಕರ್ಕೊಂಬಂದು ಅವ್ರಿಗೆ ಒಂದು ಒಳ್ಳೆ ಸೆಟ್ಟಲ್ಲಿ ಕೂರಿಸಿ ತುಂಬ ಅದ್ಧೂರಿಯಾದಂತಹ ವೆಲ್ಕಮ್ ಮಾಡಿ, ಅದಕ್ಕೆ ಅದ್ಧೂರಿಯಾದಂತಹ ಪೂಜಾ ಕಾರ್ಯಕ್ರಮ ಎಲ್ಲ ಮಾಡಿ ನಡೆಯುತ್ತೆ. ಹಾಗಾಗಿ ಯಾರಿಗೆ ಯಾವುದೇ ರೀತಿಯಾದಂತಹ ಸೆಟ್ಗಳು ಬೇಕಂದರೆ ನಮ್ಮ ಜಿನೇಂದ್ರ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ವಿಡಿಯೋನ ಫುಲ್ಲು ಎಲ್ಲ ಫಿನಿಶ್ ಆದಮೇಲೆ ಒಂದು ಹಂತಕ್ಕೆ ಬಂದಮೇಲೆ ನಿಮ್ಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ಕೊತೀನಿ. ಜೊತೆಗೆ ಈ ಏನಪ್ಪ ಈ ಸೆಟ್ಟನ್ನ ಎಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಅಲ್ಲೂ ಕೂಡ ನಿಮಗೆ ಯಾರಪ್ಪ ಹಾಂ ಹೌದಾ? ಸರಿ ಕಣಪ್ಪ, ಆಯಿತು. ಮಾಡಿ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟು. ಇದೆಲ್ಲ ಫಿನಿಶ್ ಆದಮೇಲೆ ಬರ್ತೀನಿ, ವಿಡಿಯೋ ಮಾಡೋಣ ಇನ್ನೂ ಒಂದು. ಓಕೆ, ಆಗ್ಬೋದಾ? ಬಾಯ್. ಫಸ್ಟ್ ರೈಟ್ ಹ್ಯಾಂಡು, ಸೆಕೆಂಡ್ ರೈಟ್ ಹ್ಯಾಂಡು, ಎಲ್ಲ ರೈಟ್ ಹ್ಯಾಂಡ್ಗಳು ಸೇರಿ ಒಂದು ಒಳ್ಳೆ ಗಣಪತಿನ ಮಾಡಿ. ಓಕೆ, ಬಾಯ್ ಎಲ್ಲರಿಗೂ.